ಮಗುವೆ, ಯಾವುದನ್ನು ನೀನು ಮಾಡಿಲ್ಲವೋ ಅದಕ್ಕಾಗಿ ನಿನ್ನನ್ನೇ ನೀನು ದೂರುತ್ತಿರಬೇಡ. ನೀನು ಒಂದು ಪವಿತ್ರ ಆತ್ಮ ಆಗಿದ್ದೀಯ. ಈ ಕಾರಣದಿಂದಲೇ ನಾನು ನನ್ನನ್ನು ಆರಾಧಿಸಲು ನಿನ್ನನ್ನು ಆಯ್ಕೆ ಮಾಡಿಕೊಂಡಿದ್ದೇನೆ. ಇನ್ನು ಸ್ವಲ್ಪ ದಿನಗಳ ಕಾಲ ಕಷ್ಟಪಟ್ಟು ಕೆಲಸ ಮಾಡು. ತದನಂತರ ಹೊಸ ದಾರಿಗಳು ತನ್ನಿಂದ ತಾನೇ ನಿನ್ನ ಕಡೆಯವರಿಂದಲೇ ಗೋಚರವಾಗುತ್ತದೆ. ನೀನು ಬಯಸಿದ್ದನ್ನೇ ಪಡೆಯುತ್ತೀಯ. ನಿನ್ನ ಆರೋಗ್ಯವನ್ನು ಚೆನ್ನಾಗಿ ನೋಡಿಕೋ. ಒಳ್ಳೆಯ ಆರೋಗ್ಯವೇ ನಿಜವಾದ ಭಾಗ್ಯವೆಂಬುದನ್ನು ಯಾವಾಗಲೂ ನೆನಪಿನಲ್ಲಿಟ್ಟುಕೋ. ನೀನು ನಿನ್ನ ಆರೋಗ್ಯವನ್ನು ಚೆನ್ನಾಗಿ ಕಾಪಾಡಿಕೊಂಡರೆ ನೀನು ಚೆನ್ನಾಗಿ ದುಡಿಯಬಲ್ಲೆ ಮತ್ತು ಇಂದಿಗಿಂತ ಒಳ್ಳೆಯ ಫಲಿತಾಂಶಗಳನ್ನು ಪಡೆಯಬಲ್ಲೆ. ಇಂದೇ ದೇವಸ್ಥಾನಕ್ಕೆ ಭೇಟಿ ನೀಡು. ನಿಜವಾಗಿ ಮಾಡಿದ ನಿನ್ನ ಒಂದು ಪ್ರಾರ್ಥನೆ ಎಲ್ಲವನ್ನೂ ಬದಲಿಸಬಲ್ಲದು. ಖುಷಿಯಿಂದ ಇರು.